ಆತ್ಮೀಯ ಬಂಧುಗಳೇ, ದಲಿತರ ತುಳಿತ ನನ್ನ ಜನಾನಾಥ ಎಂಬ ಪುಸ್ತಕವನ್ನು ನಾನು ಪ್ರತಿಪಾದಿಸ್ತಾ 30 ವರ್ಷಗಳ ಕಾಲ ಬರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ನಿಜವಾದಂಥ ಸಮಾಜಕ್ಕೆ ತಲುಪಬೇಕು. ಕಟ್ಟ ಕಡೆಯ ಕೂಲಿ ಮಾಡ್ತಕ್ಕಂಥವರು, ಸಾಮಾಜಿಕವಾಗಿ ನೊಂದಂಥವ್ರಿಗೆ, ಆರ್ಥಿಕವಾಗಿ ಇದ್ದೇ ಇರ್ತಕ್ಕಂಥವರು, ಚಪ್ಪಲಿ ಹೊಲಿಯೋರು, ಜಿತ ಮಾಡೋರು, ಇವತ್ತೊಂದು ಹೊತ್ತು ಊಟಕ್ಕೂ ಕಷ್ಟಪಡ್ತಾ ಇರ್ತಕ್ಕಂಥ ಜನ ತಲುಪಬೇಕನ್ನೋ ವಿಚಾರದಲ್ಲಿ ನಾನು ಹೋರಾಟ ನಿರಂತರವಾಗಿ ಮಾಡ್ತಾಯಿದ್ದೆ. ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಹೇಳಿದೆ, ಇವತ್ತು 2020 ಜನವರಿ 25ಕ್ಕೆ ಈ ಮೀಸಲಾತಿ ಅವಧಿ ಅಂತ್ಯ ಆಗ್ತಾ ಇದೆ. ಈ ಮೀಸಲಾತಿಯನ್ನು ಪುನರ್ಜಾರಿ ಮಾಡಬೇಕಾದ್ರೆ ಈ 4 ವರ್ಷ ಮಾಡ್ತಾರೆ ಸರ್ಕಾರ, ಕೇಂದ್ರ ಸರ್ಕಾರ. ಆದರೆ ಎಲ್ಲೋ ಒಂದು ಕಡೆ ಮೀಸಲಾತಿಯನ್ನು ತಿನ್ನೋರೇ ಮತ್ತೆ ತಿಂತಾ ಇರ್ತಕ್ಕಂಥದ್ದು ತಪ್ಪಾಗ್ತದೆ. ಆರ್ಥಿಕವಾಗಿ ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಕೆಲವು ಕುಟುಂಬಗಳು ಮೀಸಲಾತಿಯನ್ನು ಕೆಲವು ಬಿಟ್ಕೊಡ್ಬೇಕು. ನಮ್ಮಲ್ಲಿರ್ತಕ್ಕಂಥ IAS, IPS, IRS, IFS, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು ಈ ನಿರಂತರವಾದಂಥ ಸೌಲಭ್ಯಗಳನ್ನು ಪಡ್ಕೊಂಡವರು ಈ ಕಟ್ಟ ಕಡೆ ಸಮಾಜಕ್ಕೆ ಬಿಟ್ಕೊಳ್ಳಿ ಅನ್ನೋ ದಿಕ್ಕಿನಲ್ಲಿ ಒಂದು ಮಾತನ್ನು ಮಾತಾಡಿದ್ದಾರೆ. ಮೀಸಲಾತಿಯನ್ನು 20 ಜನವರಿ 25ಕ್ಕೆ ಅಂತ್ಯ ಆಗೋ ಸಂದರ್ಭದಲ್ಲಿ ಮೀಸಲಾತಿಯನ್ನು ಹೆಚ್ಚುವರಿ ಮಾಡಬೇಕಾದ್ರೆ ಸಂವಿಧಾನದ ತಿದ್ದುಪಡಿಯನ್ನು ತಂದು ಮಾಡಬೇಕಾಗ್ತದೆ. ಇದು ಕಾನೂನುಬದ್ಧವಾಗಿರುವಂಥ ವಿಚಾರ. ಈ ವಿಚಾರನ ನಾನು ಮಾತಾಡೋದ್ರ ಬಗ್ಗೆ ಒಂದು ವಿಷಯ. ಎರಡನೆಯದು, ಈಗಾಗಲೇ ನಾನು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದೇನೆ. ಮೀಸಲಾತಿಯನ್ನು ಪುನರಾವರ್ತನೆ ಪಡ್ಕೊಳ್ತಾ ಇರ್ತಕ್ಕಂಥವ್ರನ್ನ ಕಂಟ್ರೋಲ್ ಮಾಡಬೇಕಾಗ್ತದೆ. ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಇವತ್ತು ನಿಜವಾದಂಥ ಬಡವರಿಗೆ ಆ ಸೌಲಭ್ಯ ತಲುಪುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇನೆ. ಮೀಸಲಾತಿಯನ್ನು ಯಾರಿಗೆ ಸಿಕ್ಕಲಿಲ್ವೋ ಅವ್ರಿಗೆ ಸಿಗಬೇಕು, ಮೀಸಲಾತಿ ಶಾಶ್ವತವಾಗಿರಬೇಕು ಅನ್ನೋ ವಿಷಯದಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವು ತಿಳಿಗೇಡಿ ವ್ಯಕ್ತಿಗಳು, ಎಲ್ಲೋ ಒಂದು ಕಡೆ ಕೂಪಮಂಡುಕವಾದಿಗಳು ಮೀಸಲಾತಿ ಚಿನಾರಾಮು ಬೇಡ ಅಂತ ಇದ್ದಾರೆ, ಮೀಸಲಾತಿ ವಿರುದ್ಧವಾಗಿದ್ದಾರೆ, ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಕ್ಕಂಥ ನಾನು ಪೂರ್ತಿ ಏನು ಮಾತಾಡಿದ್ದೇನೆ ಆ ಮಾತನ್ನು ಕಡಿಮೆ ಮಾಡಿ ಆ ಮಾತಲ್ಲಿ 1 ನಿಮಿಷದ್ದು 2 ನಿಮಿಷದ್ದು ವಿಚಾರನ ಮಾತ್ರ ಹಾಕ್ತಾ ಇದ್ದಾರೆ. ಮೀಸಲಾತಿ ತಿದ್ದುಪಡಿ ಅನ್ನೋ ಪದ ಬಳಕೆ ಆಗಿರೋ ಪದನೇ ಬಳಕೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮೀಸಲಾತಿ ವಿರುದ್ಧವಾಗಿದ್ದಾರೆ ಚಿನಾರಾಮು ಅಂತ ನಾನು ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ ಮಾಡ್ತಾರೆ. ಈ ಅಪಪ್ರಚಾರಕ್ಕೆ ಯಾರೂ ಕ್ಯೂ ಕೊಡೋದು ಬೇಕಾಗಿಲ್ಲ. ಯಾಕಂದರೆ ನಾನು ಮೀಸಲಾತಿಗೆ ಬದ್ಧವಾಗಿದ್ದೇನೆ. ಮೀಸಲಾತಿ ಅಂತಕ್ಕಂಥದ್ದು ಚೀಟ ಮಾಡೋರು, ಕೂಲಿ ಮಾಡೋರು, ಒಪ್ಪತ್ತು ಊಟಕ್ಕಿದ್ದವ್ರಿಗೆ ಸಿಗಬೇಕು ಅನ್ನೋದು ನನ್ನ ಒತ್ತಾಯ ಇದೆ. ಹಾಗಾಗಿ ಯಾರು ಇದ್ರ ವಿಷಯದಲ್ಲಿ ಬೇರೆಯವ್ರ ಪ್ರಚೋದನೆಗೊಳಗಾಗಿ ಎಲ್ಲ ಒಂದು ಕಡೆ ಶ್ರೀಮಂತ ವರ್ಗದ ಪರವಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ದಲಿತರು ಈ ನನ್ನ ವಿರುದ್ಧವಾಗಿ ಕೆಲವು ಅಮಾಯಕ ಯುವಕರನ್ನ ಎತ್ತುಕಟ್ತಾ ಇರ್ತಕ್ಕಂಥ ಸುದ್ದಿ ನನಗೆ ಬಂದಿದೆ. ಬೆಳಗ್ಗೆಯಿಂದ ನಾನು ಸುಮಾರು ಒಂದು 40-50 ಫೋನ್ ಕಾಲ್ಗಳಲ್ಲಿ ನನಗೆ ನೀವು ಮೀಸಲಾತಿ ವಿರುದ್ಧವಾಗಿ ಮಾತಾಡಿದ್ದೀರಾ, ಸಂವಿಧಾನ ವಿರುದ್ಧವಾಗಿ ಮಾತಾಡಿದ್ದೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಶಯಗಳಿಗೆ ವಿರುದ್ಧವಾಗಿದ್ದೀರಾ ಅಂತಕ್ಕಂಥ ಟೀಕೆಗಳು, ನನಗೆ ಬೆದರಿಕೆಗಳು ಹಾಕಿದೆ. ನಾನು ಆಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಫೋಟೋಗೆ ವಿಚಿತ್ರವಾದಂಥ ರೀತಿಯಲ್ಲಿ ಅವಹೇಳನ ಮಾಡ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾನ ದುರ್ಬಳಕೆ ಮಾಡಿಕೊಂಡು ಸೈಬರ್ ಕ್ರೈಮ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾನು ಗಮನಿಸಿದ್ದೇನೆ. ಅವರೆಲ್ಲ ನನ್ನ ಅಂತಂದರೆ ನಾನು ಅವ್ರ ಬಗ್ಗೆ ಯಾವುದೇ ಒಂದು ಸೈಬರ್ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡೋದಿಲ್ಲ. ಆದರೆ ಸತ್ಯನ ಮನಮಾಚಂಥ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ತೊಡಗಿರ್ತಕ್ಕಂಥ ಗುಂಪಿಗೆ ನಾನೊಂದು ಮನವಿ ಇಷ್ಟೇ, ಸತ್ಯನ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿ ಅಂತಕ್ಕಂಥದ್ದು ಕಟ್ಟ ಕಡೆಯ ಸಮಾಜದ ಬಂಧುಗಳಿಗೆ ತಲುಪಬೇಕು. ಅವರು ನಿಮ್ಮ ಅಣ್ತಂಬಂದರೆ ಹಳ್ಳಿಗಳಲ್ಲಿ ಇನ್ನೂ ಗುಡಿಸಲಲ್ಲಿದ್ದಾರೆ, ಸೀಟ್ ಮನೆಯಲ್ಲಿದ್ದಾರೆ, ಹೆಂಚಿನ ಮನೆಯಲ್ಲಿದ್ದಾರೆ, ಅಂಥವ್ರಿಗೂ ಮೀಸಲಾತಿ ತಲುಪಲಿ ಅಂತಕ್ಕಂಥ ವಿಷಯದಲ್ಲಿ ನಾನು ಹೇಳಿದ್ದೇನೆ. ನಾನು ಇವತ್ತು ತುಂಬ ತುರ್ತು ಮೀಟಿಂಗ್ ಇದ್ದು ನನಗೆ ಸಾಕಷ್ಟು ಬ್ಯುಸಿ ಇದೆ. ಆದರೂ ಕೆಲವು ಆತ್ಮೀಯರು ಇಲ್ಲ ಇದ್ರ ಬಗ್ಗೆ ನಿಮ್ಮದೊಂದು ಸ್ಪಷ್ಟನೆ ಕೊಟ್ಬಿಡಿ, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ನಡ್ಕೊತಾ ಇದ್ದಾರೆ ಕೆಲವರು ಅಂತ ಹೇಳಿದ್ರಿಂದ ನಾನು ಮೀಟಿಂಗಿಂದ ಮಧ್ಯೆ ಬಂದು ಈ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ. ಡೀಟೇಲಾಗಿ ಇನ್ನೂ ವಿಚಾರಗಳನ್ನು ನಾನು ಹಂಚ್ಕೊತೇನೆ. ಒಂದು ನನಗೆ ಈ ವಿಷಯದಲ್ಲಿ ಸತ್ಯ ತಿಳ್ಕೊಳ್ಳೋದ್ರ ಬಗ್ಗೆ ನೀವು ಪ್ರಯತ್ನ ಮಾಡಬೇಕು. ಯಾರೋ ಕಿಡಿಗೇಡಿಗಳು ಹಚ್ತಾ ಇರ್ತಕ್ಕಂಥ ಬೆಂಕಿಗೆ ನಾವು ಆಹುತಿ ಆಗೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಕೂಲಿ ಮಾಡೋನು ಕಟ್ಟ ಕಡೆ ಸಮಾಜಕ್ಕೆ ತಲುಪಬೇಕು ಅಂತಕ್ಕಂಥ ಬೇಡಿಕೆ ನಮ್ಮದು. ಹಾಗಾಗಿ ಯಾರೂ ಈ ಮೀಸಲಾತಿ ವಿಷಯದಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಸಂದರ್ಭ ಹೇಳ್ತಾ, ಎಲ್ರಿಗೂ ನಾನು ಸತ್ಯವನ್ನು ಹೇಳೋದಕ್ಕೆ ಕೆಲವು ವ್ಯಕ್ತಿಗಳ ಬೇಜವಾಬ್ದಾರಿಯಿಂದ ಮತ್ತು ಅವರು ನನ್ನನ್ನು ಟಾರ್ಗೆಟ್ ಮಾಡೋ ದೃಷ್ಟಿಯಿಂದ ಕೆಲವು ಅಪಪ್ರಚಾರ ಮಾಡ್ತಾರೆ ಸುದ್ದಿ ಗೊತ್ತಾಗಿ ನನಗೆ ಭಾಳ ನೋವಾಗಿದೆ. ಈ ಥರದ ವಿಚಾರಗಳ ಕಡೆ ಯಾರು ಕಿವಿಗೊಳ್ಬೇಡಿ. ಇದು ನನಗೆ ಇವತ್ತಿನ ಹೊಸ ವಿಷಯ ಅಲ್ಲ, ಭಾಳ ವರ್ಷಗಳಿಂದನೂ ನನಗೆ ಇದೇ ಥರನೇ ಭಾಳಷ್ಟು ಸಾರಿ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನು ಅಂಜೋದಿಲ್ಲ. ಸತ್ಯ ಹೇಳೋದಕ್ಕೆ ನನಗೆ ಭಯ ಇಲ್ಲ. ಸತ್ಯ ಕೂಲಿ ಮಾಡ್ತಕ್ಕಂಥವನು, ಚಪ್ಪಲಿ ಮಾಡ್ತಕ್ಕಂಥವನು, ಇವತ್ತು ಯಾವುದೋ ಒಂದು ಕುಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿಗೆ ಮೀಸಲಾತಿ ತಲುಪಬೇಕು, ಶ್ರೀಮಂತ ಬಲಿತ ವರ್ಗ ಅದರಿಂದ ದೂರ ಇರಬೇಕು ಅಂತಕ್ಕಂಥ ಮನವಿ ಮಾಡ್ಕೊಳ್ತೇನೆ. ಇದಕ್ಕೆ ಅಪಪ್ರಚಾರ ಮಾಡಬೇಡಿ ಅಂತ ಹೇಳಿ ನಾನು ಮಾತನಾಡ್ತೀನಿ.